Welcome to Lakshman Educational Videos. In the previous class, in the reproduction in organisms chapter, we have discussed up to vegetative propagation in asexual reproduction. In the today's class, we are going to discuss about the sexual reproduction and also other concepts which are remaining. ಸೊ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಲಕ್ಷ್ಮಣ್ ಎಜುಕೇಷನಲ್ ವಿಡಿಯೋಸ್ಗೆ ಸ್ವಾಗತ. ಸೊ ಯಾರು ಇಲ್ಲಿವರೆಗೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾವು ರಿಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್ ಚಾಪ್ಟರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? It is a type of reproduction in which offsprings are formed by two parents, by two parents with the formation and fusion of gametes. So asexual reproduction is single parent without formation and fusion of gametes ಅಂತ ಹೇಳಿದ್ವಿ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸೊ ಇಲ್ಲಿ ಆಫ್ಸ್ಪ್ರಿಂಗ್ಸ್ ಅಥವಾ ಎಂಗನ್ಸ್ ಏನ್ ಫಾರ್ಮೇಶನ್ ಆಗುತ್ತೆ are produced by two parents with the formation and fusion of gametes. ಸೊ ಇಲ್ಲಿ ಮೇಲ್ ಮತ್ತು ಫೀಮೇಲ್ gametes ಫಾರ್ಮೇಶನ್ ಆಗುತ್ತೆ ಮತ್ತೆ ಅದೆರಡು ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕೆಲವು ಫೀಚರ್ಸ್ ಗಳೇನೇನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಫೀಚರ್ಸ್ ಗಳನ್ನ ನೋಡಿದ್ವಿ ನಾವು. ಸೊ ಅದೇ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫೀಚರ್ಸ್ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಾವು ಒಂದೊಂದಾಗಿ ಸೊ ಬೈ ಪ್ಯಾರೆಂಟಲ್ ಅಂದ್ರೆ ಎರಡು ಪೇರೆಂಟ್ಸ್ ಆಗುತ್ತೆ. ಇಲ್ಲಿ ಫಾರ್ಮೇಶನ್ ಅಂಡ್ ಫ್ಯೂಷನ್ ಆಫ್ gametes. ಸೊ ಮೇಲ್ ಅಂಡ್ ಫಿಮೇಲ್ gametes ಫಾರ್ಮೇಶನ್ ಆಗಿ ಅದು ಫ್ಯೂಸ್ ಆಗುತ್ತೆ, ಅಂದ್ರೆ ಫರ್ಟಿಲೈಸೇಷನ್ ಆಗುತ್ತೆ. ಮುಂದೆ ಬಂದ್ರೆ ಸೊ ಹಿಯರ್ ದ ಆಫ್ಸ್ಪ್ರಿಂಗ್ಸ್ ಆರ್ ನಾಟ್ ಐಡೆಂಟಿಕಲ್ ಆರ್ ದೇ ಆರ್ ಡಿಸಿಮಿಲರ್ ಟು ದ ಪೇರೆಂಟ್ಸ್. ಅಂದ್ರೆ ಇದು ಪೇರೆಂಟ್ಸ್ ತರನೇ ಎಕ್ಸಾಕ್ಟ್ ಆಗಿರಲ್ಲ ಕಂಪೇರ್ ಟು ದ asexual reproduction. ಸೊ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ದ ಫೋರ್ತ್ ಪಾಯಿಂಟ್ ಈಸ್ ದ ರೇಟ್ ಆಫ್ ರಿಪ್ರೊಡಕ್ಷನ್ ಈಸ್ ವೆರಿ ವೆರಿ ಸ್ಲೋ. ತುಂಬಾ ನಿಧಾನ ಆಗಿರುತ್ತೆ ಕಂಪೇರ್ ಟು ದ asexual reproduction. asexual reproduction ತುಂಬಾ ಫಾಸ್ಟ್ ಆಗಿರುತ್ತೆ, ಬಟ್ ಇನ್ ಕೇಸ್ ಆಫ್ ದಿ sexual reproduction the rate of reproduction is very very slow. And here this sexual reproduction takes place in both lower and higher organisms. ಅಂದ್ರೆ ಇದು ಲೋಯರ್ ಅಲ್ಲೂ ನಡೆಯುತ್ತೆ ಮತ್ತೆ ಹೈಯರ್ ಅಲ್ಲೂ ನಡೆಯುತ್ತೆ. ಸೊ ನಾವು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ಗೂ ಮತ್ತೆ asexual ರಿಪ್ರೊಡಕ್ಷನ್ಗೂ ಇಲ್ಲಿವರೆಗೂ ನಾವು ಕಂಪ್ಯಾರಿಸನ್ ಮಾಡಿದೀವಿ. ಡಿಫ್ರೆನ್ಸ್ ಬಿಟ್ವೀನ್ ಏನಾದ್ರು ಕೇಳಿದ್ರೆ ನಮಗೆ, ಸೊ asexual ರಿಪ್ರೊಡಕ್ಷನ್ ಎ ಪ್ಯಾರೆಂಟಲ್, ಇದು ಬೈ ಪ್ಯಾರೆಂಟಲ್. ಅಲ್ಲಿ ನೋ ಫಾರ್ಮೇಶನ್ ಅಂಡ್ ಫ್ಯೂಷನ್ ಆಫ್ gametes, ಇಲ್ಲಿ ಫಾರ್ಮೇಶನ್ ಅಂಡ್ ಫ್ಯೂಷನ್ ಆಫ್ gametes. ಸೊ ಅಲ್ಲಿ ನೋಡೋದಾದ್ರೆ ದ ಆಫ್ಸ್ಪ್ರಿಂಗ್ಸ್ ಆರ್ ಸಿಮಿಲರ್ ಆರ್ ಐಡೆಂಟಿಕಲ್ ಟು ದೇರ್ ಪ್ಯಾರೆಂಟ್ಸ್. ಹಿಯರ್ ದ ಆಫ್ಸ್ಪ್ರಿಂಗ್ಸ್ ಆರ್ ಡಿಸಿಮಿಲರ್ ಟು ದೇರ್ ಪ್ಯಾರೆಂಟ್ಸ್. And also in asexual reproduction the reproduction rate is very fast. In case of sexual reproduction the reproduction rate is very very slow. And also in asexual reproduction it takes place in lower organisms, whereas the sexual reproduction takes place in higher organisms. We can have many points like that. In case of asexual reproduction it takes place only into the mitosis, whereas in case of sexual reproduction both mitosis and meiosis ಎರಡು cell division involve ಆಗಿರುತ್ತೆ. So you can take that point also. Okay, now coming to the phases of lifespan or the life cycle in sexually reproducing organisms. If you take any sexually reproducing organisms, it has three phases. The first phase is called as juvenile phase, or in case of plants we call it as vegetative phase, and the second phase is the reproductive phase, and the last phase is called as senescence phase. So now what is the meaning of juvenile phase? So juvenile phase ಅಂದ್ರೆ ಯಾವುದೇ sexually reproducing organisms ಅಲ್ಲಿ ಮೂರು phases ಇದ್ದೇ ಇರುತ್ತೆ. ಹಾಗಾದ್ರೆ ಅದು ಜೂನೈಲ್ ಫೇಸ್ ಏನಾಗುತ್ತೆ ಮತ್ತೆ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಏನಾಗುತ್ತೆ ಮತ್ತೆ ನಾವು ಸೆನೆಸೆನ್ಸ್ ಫೇಸ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಸೊ ಜೂನೈಲ್ ಫೇಸ್ ಅನ್ನುವಂಥದ್ದು ಇದು ಫಸ್ಟ್ ಫೇಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬರ್ತ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ದ ಪೀರಿಯಡ್ ಫ್ರಮ್ ಬರ್ತ್ ಎಲ್ಲಿ ಗಂಟ ಅಂದ್ರೆ ಅಂಟಿಲ್ ಇಟ್ ಅಟೈನ್ಸ್ ರಿಪ್ರೊಡಕ್ಟಿವ್ ಮೆಚುರಿಟಿ. ಎಲ್ಲಿ ಗಂಟ ಅಂತ ಹೇಳಿದ್ರೆ ಅದು ರಿಪ್ರೊಡಕ್ಟಿವ್ ಮೆಚುರಿಟಿ ಆಗೋ ಗಂಟ. ಅಲ್ಲಿವರೆಗೂ
ಅಲ್ಲಿವರೆಗೂ ಆ ಸ್ಟೇಜ್ನ, ಆ ಪೀರಿಯಡ್ ಆಫ್ ಗ್ರೋತ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜುವೆನೈಲ್ ಫೇಸ್ ಅಂತ ಕರಿತೀವಿ. ಪ್ಲಾಂಟ್ಸ್ ಅನ್ನು ಹೇಳೋದಾದ್ರೆ ಇದನ್ನೇ ನಾವು ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸೀಡು ಜರ್ಮಿನೇಷನ್ ಆದಮೇಲೆ ಆ ಸೀಡ್ ಗ್ರೋ ಆಗಿ ಅಂಟಿಲ್ ಇಟ್ ಪ್ರೊಡ್ಯೂಸಸ್ ದಿ ಫ್ಲವರ್, ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ. ಸೊ ನಾವು ಕಮಿಂಗ್ ಟು ದಿ ಸೆಕೆಂಡ್ ಫೇಸ್ ಆಫ್ ದಿ ಲೈಫ್ ಸೈಕಲ್ ಇನ್ ದಿ sexually reproducing organisms. Second phase na reproductive phase anta kariತೀವಿ. So this phase occurs after the juvenile phase. Here what happens, the organisms attains sexual maturity, adu sexual maturity na attain ಮಾಡುತ್ತೆ, and also it starts producing the gametes. In males they produces male gametes and in the females they produces the female gametes. ಇದು ರಿಪ್ರೊಡಕ್ಟಿವ್ ಫೇಸ್. ಅಂಡ್ ದ ಫೈನಲ್ ಫೇಸ್ ಇಸ್ ಕಾಲ್ಡ್ ಆಸ್ ವಾಟ್, ನಾವು ಸೆನೆಸೆನ್ಸ್ ಫೇಸ್ ಅಂತ ಕರಿತೀವಿ. ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದಿ ಸೆನೆಸೆನ್ಸ್ ಫೇಸ್ ಮೀನ್ಸ್ ಹಿಯರ್ ದ ಮೆಟಬಾಲಿಕ್ ರೇಟ್ ಆಫ್ ದಟ್ ಆರ್ಗ್ಯಾನಿಸಮ್ಸ್ ವಿಲ್ ಸ್ಲೋ ಡೌನ್, ಡಿಟೀರಿಯೋರೇಟ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಲಾಸ್ಟ್ ಫೇಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಆರ್ಗ್ಯಾನಿಸಮ್ಸ್ ಇಲ್ಲಿ ಅಟೈನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಮೆಟಬಾಲಿಕ್ ರೇಟ್ ಏನಾಗುತ್ತೆ ತುಂಬ ಸ್ಲೋ ಡೌನ್ ಆಗುತ್ತೆ, ಅಂಡ್ ಫೈನಲಿ ಇಟ್ ಲೀಡ್ಸ್ ಟು ದ ಡೆತ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಸೊ ದೀಸ್ ಆರ್ ದಿ ತ್ರೀ ಫೇಸಸ್. ದ ಫಸ್ಟ್ ಫೇಸ್ ಇಸ್ ಕಾಲ್ಡ್ ಆಸ್ ವಾಟ್ ಜುವೆನೈಲ್ ಫೇಸ್ ಆರ್ ವೆಜಿಟೇಟಿವ್ ಫೇಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಅಂಡ್ ದ ಸೆಕೆಂಡ್ ಫೇಸ್ ಇಸ್ ಕಾಲ್ಡ್ ಆಸ್ ರಿಪ್ರೊಡಕ್ಟಿವ್ ಫೇಸ್, ಅಂಡ್ ದ ಫೈನಲ್ ಫೇಸ್ ಇಸ್ ಕಾಲ್ಡ್ ಆಸ್ ವಾಟ್ ಸೆನೆಸೆನ್ಸ್ ಫೇಸ್ ಅಂತ ನಾವು ಕರಿತೀವಿ. ವಿ ಕ್ಯಾಟಗರೈಸ್ ದ ಪ್ಲಾಂಟ್ಸ್ ಇಂಟು ತ್ರೀ ಟೈಪ್ಸ್: annual plants, biennial plants and perennial plants. Annual plants are the plants which completes their life cycle in 1 year. The biennial plants are the plants which completes their life cycle within 2 years. Perennial plants are the plants which lives for many years and it produces the flowers once in a year. And also, now coming to the unusual flowering in some plants. So there is a plant called the Strobilanthes kuntiana which flowers once in 12 years. So this plant can be seen in the Nilgiris, that is the border of Karnataka, Kerala and Tamil Nadu. And the next plant which is having the unusual flowering is the bamboo species. It flowers once in its lifetime, and also the lifespan of this bamboo species is 50 to 100 years. After the flowering, the plant attains the senescence phase. Now coming to the reproductive cycles. So reproductive cycles has been classified into two types in mammals. The first one is called as oestrus cycle and the second one is called as menstrual cycle. So what is the meaning of reproductive cycles? It is the cyclic changes that takes place in the female reproductive system like ovaries, accessory ducts as well as the hormones in either the primates or non-primate mammals. That is called as what? Reproductive cycles. The first one we call it as the oestrus cycle. What is the meaning of oestrus cycle? It is the cyclic changes that takes place in the female reproductive system, that is ovaries, accessory ducts or hormones during the reproductive phase in the non-primate mammals. If the reproductive cycles occurs in the non-primate mammals, that is called as what? Oestrus cycle. The second one is called as what? Menstrual cycle. If the same thing occurs in the primate mammals, then it is called as menstrual cycle. That is, it is cyclic changes that takes place in the female reproductive system, that is the ovaries, accessory ducts as well as the hormones during the reproductive phase in primate mammals. The examples for the oestrus cycle is cow, dog, sheep, deer, etc. And the examples for the menstrual cycle is humans, apes and monkeys. Now coming to the breeding systems in animals, we classify
into two types. The first type is called as the seasonal breeders and the second type is called as continuous breeders. So what is the meaning of seasonal breeders? The animals which reproduce only during the favorable season in their reproductive phase. That means, so they do not continuously reproduce throughout the year. That means they have certain seasons for their reproduction. So, and also they reproduce and they forms the progenies. This type of breedings animals are called as what? Seasonal breeders. The examples are cow, birds, deer, tiger, etc. And coming to the continuous breeders, so these continuous breeders, these are the animals which reproduce continuously. That means there is no season and they are reproductively active throughout their reproductive phase. That means they are always active and they reproduce and they can produce the progenies. So the examples are human beings, mice or rats, rabbits. So these are the continuous breeders.